ನಮಸ್ತೆ, ಇದು ಶನಿವಾರದ ಮಿನಿ ವ್ಲಾಗ್. ವೀಕೆಂಡ್ಸಲ್ಲಿ ಸ್ವಲ್ಪ ಲೇಟಾಗಿ ಎದ್ದೇಳೋದ್ರಿಂದ ಬ್ರೇಕ್ಫಾಸ್ಟ್ ಯಾವಾಗಲೂ ಲೈಟಾಗಿರುತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಕೆಲೋಗ್ಸ್ ತಿಂದಿದ್ವಿ. ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸಾಂಬಾರು ಬಂದು ಪಾಲಕ್ ಪಪ್ಪು ಮಾಡ್ತಾ ಇದ್ದೀನಿ. ಇನ್ನು ಇದ್ರ ಜೊತೆಗೆ ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಪಾಲಕ್ ಪಪ್ಪು ಮತ್ತು ಕುಂಬಳಕಾಯಿ ಪಲ್ಯ ಇದೆರಡು ನಾನು ಯೂಟ್ಯೂಬಲ್ಲಿ ಸುಮಾರು ಸರಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇತ್ತು ಅಂದರೆ ನನ್ನ ಯೂಟ್ಯೂಬ್ ಲಾಂಗ್ ವೀಡಿಯೋಸ್ ನೀವು ಚೆಕ್ ಮಾಡ್ಬೋದು. ಇಲ್ಲಿ ಕಡಲೆಕಾಯಿ ಬೀಜನ ನಾನು ಮೈಕ್ರೋವೇವಲ್ಲಿ ಬಿಸಿ ಮಾಡಿಕೊಂಡೆ. ಬಾಣಲಿನಲ್ಲಿ ಸ್ಟವ್ ಮೇಲಿಟ್ಟು ರೋಸ್ಟ್ ಮಾಡೋದಕ್ಕಿಂತ ಈ ಥರ ಮೈಕ್ರೋವೇವಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ. ಕುಂಬಳಕಾಯಿ ಪಲ್ಯಕ್ಕೆ ಲಾಸ್ಟಲ್ಲಿ ಈ ಥರ ಹುರಿದಿರೋ ಕಡಲೆಕಾಯಿ ಬೀಜದ ಪುಡಿ ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ತುಪ್ಪ ಕೂಡ ಖಾಲಿ ಆಗಿತ್ತು. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಅನ್ನ ಸಾಂಬಾರ್ ಜೊತೆ ತುಪ್ಪ ಇರಲೇಬೇಕು. ನಾನಿಲ್ಲಿ ತುಪ್ಪ ಕಾಯಿಸೋದಕ್ಕೆ ಕಾಸ್ಕೋಯಿಂದ ಬೆಣ್ಣೆನ ತೊಗೊಂಡು ಬರ್ತೀನಿ. ಬೆಣ್ಣೆನ ನಾನು ಕುಕಿಂಗ್ ಕೂಡ ಯೂಸ್ ಮಾಡ್ತೀನಿ. ಹಾಗೆ ತುಪ್ಪ ಕಾಯಿಸೋದಕ್ಕೂ ಕೂಡ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಸ್ಕೂಲು, ಹಸ್ಬೆಂಡ್ಗೆ ಆಫೀಸ್ ಇರಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಕ್ಕಾಗೋದಿಲ್ಲ. ಬಟ್ ವೀಕೆಂಡ್ಸಲ್ಲಿ ಮಾತ್ರ ಈ ಥರ ಎಲ್ರಿಗೂ ಇಷ್ಟ ಆಗಿರೋ ಅಡುಗೆ ಮಾಡಿಕೊಂಡು ಒಟ್ಟಿಗೆ ಕುತ್ಕೊಂಡು